ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತು. ವೆಲ್ಕಮ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್. ಪ್ರೀತಿಯ ಮಿತ್ರರೇ, ಇವತ್ತು ಒಂದು ಒಳ್ಳೆ ರೆಸಿಪಿ ಒಂದಿಗೆ ಬಂದಿದ್ದೇನೆ. ಅದು ಮಟನ್ ಬಿರಿಯಾನಿ. ಹೌದು ಸ್ನೇಹಿತರೆ, ತುಂಬ ಸಿಂಪಲ್ ಆಗಿ ಮಟನ್ ಬಿರಿಯಾನಿಯನ್ನ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ನೀವು ನನ್ನೊಂದಿಗೆ ಇದೇ ರೀತಿ ಮಾಡಿ ನೋಡಿ. ಅದಕ್ಕೆ ಬೇಕಾಗುವಂತಹ ಐಟಮ್ಸ್ಗಳು ಯಾವ್ಯಾವು ಅಂತ ಒಮ್ಮೆ ನೋಡ್ಕೊಂಬರೋಣ ಬನ್ನಿ. 1 kg ಮಟನ್ ತೊಗೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಪುದೀನ ತೊಗೊಂಡಿದ್ದೀನಿ, ಒಂದು ಬೌಲಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಬೌಲಲ್ಲಿ ಮೆಂತೆ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಟೊಮೊಟೊನ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಮೀಡಿಯಮ್ ಸೈಜ್ ಇರ್ತಕ್ಕಂತಹ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಹಸಿ ಮೆಣಸಿಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಮಟನ್ ಮಸಾಲಾನ 2.5 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಹಾಗೆ 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಎಣ್ಣೆ. ಮಸಾಲಾಗೆ ಸೋಂಪು ಕಾಳು ತಗೊಂಡಿದ್ದೀನಿ ಸ್ನೇಹಿತರೆ, ಸೋಂಪು ಕಾಳು. ಹಾಗೆ ಚಕ್ರ ಮಗ್ಗು ತಗೊಂಡಿದ್ದೀನಿ ಸ್ವಲ್ಪ, ಒಂದು 4 ರಿಂದ 5 ಪೀಸು ಮೆಣಸಿನ ಕಾಳನ್ನು ತಗೊಂಡಿದ್ದೀನಿ. ಒಂದು 5 ರಿಂದ 6 ಪೀಸು ಲವಂಗ ತಗೊಂಡಿದ್ದೀನಿ. ಒಂದು 2 ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೀನಿ. ಹಾಗೆ ಒಂದು 4 ಏಲಕ್ಕಿ ತಗೊಂಡಿದ್ದೀನಿ. ಹಾಗೆ ಬಿರಿಯಾನಿ ಎಲೆಯನ್ನ ಒಂದು 3 ಪೀಸು ತಗೊಂಡಿದ್ದೀನಿ. ಹಾಗೆ ಸೋನಾ ಮುಸುರಿ ಅಕ್ಕಿಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಈ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಇಷ್ಟೆಲ್ಲ ಐಟಮ್ಸ್ ಅನ್ನ ಯೂಸ್ ಮಾಡಿಕೊಂಡು ಅದ್ಭುತವಾದಂತಹ ಮಟನ್ ಬಿರಿಯಾನಿಯನ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನಾನು ಮಾಡ್ತಾ ಇರೋದು 6 ಜನಕ್ಕೆ ಸಫಿಷಿಯೆಂಟ್ ಆಗಿ ಊಟ ಮಾಡುವಂತಹ ಬಿರಿಯಾನಿ ಇದಾಗಿದೆ. ಇಷ್ಟೆಲ್ಲ ಐಟಮ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡೋಣ ಬನ್ನಿ. ಮೊದಲು ಗ್ಯಾಸ್ ಸ್ಟವ್ ಅನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಒಂದು ಪಾತ್ರೆನ ಅದ್ರ ಮೇಲೆ ಇಡಿ. ಹೌದು ಸ್ನೇಹಿತರೆ, ನಾನು ಕುಕ್ಕರಲ್ಲಿ ತೋರಿಸ್ತಾ ಇಲ್ಲ, ಪಾತ್ರೆಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದು 50 ml ಅಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದ ಮೇಲೆ ಮಸಾಲ ಐಟಮ್ಸ್ ಏನಿತ್ತಲ್ಲ ಸ್ನೇಹಿತರೆ, ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಮೆಣಸಿನಕಾಳು, ಲವಂಗ, ಚಕ್ಕೆ, ಏಲಕ್ಕಿ, ಬಿರಿಯಾನಿ ಎಲೆ, ಚಕ್ರ ಮೊಗ್ಗು, ಹಾಗೆ ಸೋಂಪು ಕಾಳು. ಇಷ್ಟೆಲ್ಲ ಹಾಕಿದ ಮೇಲೆ ಒಂದು 4 ಮೀಡಿಯಮ್ ಸೈಜ್ ಇರತಕ್ಕಂಥ ಈರುಳ್ಳಿಯನ್ನು ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ. ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವುದೇ ಬಿರಿಯಾನಿಗೆ ಈರುಳ್ಳಿ ಗೋಲ್ಡನ್ ಕಲರ್ ಬಂದರೆ ಅದ್ರ ಟೇಸ್ಟು ಸಖತ್ತಾಗಿರುತ್ತೆ. ನೀವು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ತಾ ಬನ್ನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಟೈಮಲ್ಲಿ ನಾನು ಇವಾಗ ಮಿಕ್ಸಿಗೆ ಈ ಮೆಣಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿ, ಹಾಗೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಜೊತೆಗೆ ಪುದೀನಾನ ಅಷ್ಟು ಮಿಕ್ಸಿಗೆ ಕ್ಲೀನಾಗಿ ಸಣ್ಣದಾಗಿ ರುಬ್ಕೊಂಡ್ಬರ್ತೀನಿ ಸ್ನೇಹಿತರೆ. ಇದು ಹೊಸ ಥರ ಸಖತ್ತಾಗಿರುತ್ತೆ. ಈ ಪ್ರೊಸೀಜರ್ನೊಂದಿಗೆ ಫಾಲೋ ಮಾಡಿ, ಬಿರಿಯಾನಿ ಅದ್ಭುತವಾಗಿ ಹೊರಗಡೆ ಬರುತ್ತೆ ಸ್ನೇಹಿತರೆ. ಇವಾಗ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ನಮ್ಮ ಈರುಳ್ಳಿ ಈಗ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಸ್ನೇಹಿತರೆ. ಈ ರೀತಿ ಗೋಲ್ಡನ್ ಕಲರ್ ಬಂದಾದಮೇಲೆ ಈ ರುಬ್ಕೊಂಡು ಬಂದಿರತಕ್ಕಂತಹ ಪೇಸ್ಟನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಉಳಿದಿರ್ತಕ್ಕಂಥ ಮಸಾಲನ್ನು ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಇದಕ್ಕೆ ಆ್ಯಡ್ ಮಾಡಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದ ಆದಮೇಲೆ ಇದರ ಜೊತೆಗೆ ನೀವು ಈ ಟೈಮಲ್ಲಿ ಒಂದು 2 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಟೊಮೊಟೊನ ಆ್ಯಡ್ ಮಾಡಿ, ಜೊತೆಗೆ ಈ ಸಮಯದಲ್ಲೇ ಒಂದು 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿ
ಸೊ ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಜಿಂಜರ್ ಗಾರ್ಲಿಕ್ ಪೇಸ್ಟು. ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಾಗಬೇಕು, ಸ್ವಲ್ಪ ಶುಂಠಿ ಕಡಿಮೆ ಆಗಬೇಕು ಸ್ನೇಹಿತರೆ, ಆವಾಗ ಬಿರಿಯಾನಿ ಸೂಪರಾಗಿ ಬರುತ್ತೆ ಅಂತಂದು ಹೇಳ್ಬೋದು. ಹಾಕಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ನಿಮಿಷ ಸ್ನೇಹಿತರೆ ಮಿಕ್ಸ್ ಮಾಡ್ತಾ ಇಲ್ಲಿ ಒಂದು ಒಳ್ಳೆ ಅದ್ಭುತವಾದ ಸ್ಮೆಲ್ ಹೊರಗಡೆ ಬರುತ್ತೆ. ಆ ಸಮಯದಲ್ಲಿ ಇದಕ್ಕೆ ಮಟನನ್ನು ಸೇರಿಸಬೇಕು. ಒಂದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈ ರೀತಿ ಒಂದು ನಿಮಿಷ ಮಸಾಲ ರೆಡಿ ಆದಮೇಲೆ ಇದಕ್ಕೆ ಈ ಟೈಮಲ್ಲಿ ನೀಟಾಗಿ ವಾಶ್ ಮಾಡಿರ್ತಕ್ಕಂಥ ಮಟನನ್ನು ಡೈರೆಕ್ಟಾಗಿ ಇದಕ್ಕೆ ಸೇರಿಸಿ, ಈ ಸಮಯದಲ್ಲೇ ಖಾರದ ಪುಡಿಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು 2-2.5 ಟೇಬಲ್ ಸ್ಪೂನಷ್ಟು ಮಟನ್ ಬಿರಿಯಾನಿ ಮಸಾಲನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಅದೇ ಸಮಯದಲ್ಲಿ ಗರಂ ಮಸಾಲಾನ 1.5 ಅಥವಾ 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ರೈಸಿಗೆ ಮತ್ತೆ ನಾನು ಉಪ್ಪನ್ನು ಹಾಕೋದಿಲ್ಲ ಸ್ನೇಹಿತರೆ, ಹಾಗಾಗಿ ಇವಾಗಲೇ ಸ್ವಲ್ಪ ಹೆಚ್ಚಾಗಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂಥರ ಹೊಸ ವಿಧಾನದೊಂದಿಗೆ ಮಟನ್ ಬಿರಿಯಾನಿ ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಎಲ್ಲರೂ ಮಾಡ್ತಾರೆ. ಆದರೆ ಈ ವಿಧಾನದೊಂದಿಗೆ ನೀವು ಮನೆಯಲ್ಲಿ ಮಾಡಿ ನೋಡಿ, ಅದ್ಭುತವಾದಂತಹ ಒಂದು ಬಿರಿಯಾನಿ ಹೊರಗಡೆ ಬರುತ್ತೆ ಸ್ನೇಹಿತರೆ. ಅಷ್ಟೇ ರುಚಿಕರವಾಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಹೋಟ್ಲಲ್ಲಿ ತಿನ್ನೋದಿಲ್ಲ, ಅಷ್ಟು ಅದ್ಭುತ ರುಚಿಯೊಂದಿಗೆ ಬರುತ್ತೆ ಸ್ನೇಹಿತರೆ. ಮಟನನ್ನು ಹಾಕಿ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡಬೇಕು. ನೀವು ಅಕ್ಕಿಯನ್ನು ಎಷ್ಟು ತೊಗೊಂಡಿದ್ರಲ್ಲ ಸ್ನೇಹಿತರೆ, ಅದರ ಡಬಲ್ ಅಷ್ಟು ನೀರನ್ನು ಹಾಕಿ, ನಾನು 3 ಲೋಟ ತೊಗೊಂಡಿದ್ದೀನಿ ಅಕ್ಕಿಯನ್ನು, ಈ ಗ್ಲಾಸಲ್ಲಿ 3 ಲೋಟ ತೊಗೊಂಡಿದ್ದೀನಿ. ಸೊ ಹಾಗಾಗಿ 6 ಲೋಟ ನೀರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ನೀರಲ್ಲಿ ಬೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಂದೇ ಹೇಳ್ಬೋದು. ಸೊ ಹಾಗಾಗಿ ನಾನೀಗ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 1 ಗ್ಲಾಸ್ ಹಾಕಿದ್ದೀನಿ, 2 ಗ್ಲಾಸು, 3 ಗ್ಲಾಸು, 4 ಗ್ಲಾಸು, 5, 6 ಲೋಟನ ನೀರನ್ನು ಹಾಕಿದ್ದೀನಿ ಸ್ನೇಹಿತರೆ. ಇವಾಗ 6 ಲೋಟ ನೀರನ್ನು ಹಾಕಿದ್ದೀನಿ. ಆದರೆ ಕೆಲವೊಂದು ಅಕ್ಕಿ ತುಂಬಾ ನೀರು ಕಡಿಮೆ ತೊಗೊಳ್ತಾ ಇರುತ್ತೆ. ಸೊ ನಿಮ್ಮ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ, ನೀವು ನೀರನ್ನು ನೋಡಕ್ಕೆ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಹೆಚ್ಚಾಗಿ ಹಾಕಿದರೆ ಮುದ್ದೆ ಥರ ಬಂದ್ಬಿಡುತ್ತೆ ರೈಸು. ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮೇಲ್ಗಡೆ ಇರ್ತಕ್ಕಂಥ ಮುಚ್ಚಳನ ಮುಚ್ಚಿ ಒಂದು 20-25 ನಿಮಿಷ ಸ್ನೇಹಿತರೆ ಮಟನ್ನು ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡೋಣ ಸ್ನೇಹಿತರೆ. ಈ 20 ನಿಮಿಷ ಕುದಿ ಬಂದ ಆದಮೇಲೆ ನಾವು ಅಕ್ಕಿಯನ್ನು ವಾಶ್ ಮಾಡ್ಕೊಂಡು ಅದಕ್ಕೆ ಸೇರಿಸ್ಬಿಟ್ರೆ ರುಚಿಕರವಾದಂತಹ ಬಿರಿಯಾನಿ ರೆಡಿ ಆಗುತ್ತೆ. ಈ 20 ನಿಮಿಷದಲ್ಲಿ ನನಗೆ ಒಂದು ಚಿಕ್ಕ ಕತೆ ನೆನಪಾಗ್ತಾ ಇದೆ. ಆ ಕಥೆಯನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ. ಸೊ ಹಂಚ್ಕೊತಾ ಇದ್ದೀನಿ. ಯಾರಿಗೆ ತಾನೇ ಜೀವನದಲ್ಲಿ ದುಡ್ಡು ಮಾಡಬೇಕು, ಹಣ ಹೆಚ್ಚಾಗಿ ಸಂಪಾದನೆ ಮಾಡಬೇಕು ಅಂತ ಆಸೆ ಇರಲ್ಲ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹಾಗೆಯೇ ಒಬ್ಬ ವ್ಯಕ್ತಿ ಇರ್ತಾರೆ, ಅವ್ರು ಏನು ಮಾಡ್ತಾರೆ ಅಂದರೆ, ನಾನು ಇನ್ನೂ ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆಯಿಂದ ಪ್ರತಿದಿನಾಲೂ ಕಷ್ಟಪಟ್ಟು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದೊಂದು ದಿವಸ ಅಗರ್ಭ ಶ್ರೀಮಂತ ಆಗ್ತಾರೆ. ಈ ಅಗರ್ಭ ಶ್ರೀಮಂತ ಆಗೋ ಮಧ್ಯದಲ್ಲಿ ಅವರು ಯಾರಿಗೂ ಕೂಡ ಸಮಯವನ್ನು ಕೊಟ್ಟಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದರೆ, ಹೆಂಡತಿ ಮಕ್ಕಳನ್ನು ಕೂಡ ಅವರು ಸರಿಯಾಗಿ ಮಾತಾಡ್ಸದೇ ಇರುವಷ್ಟು ಅವರಿಗೆ ಟೈಮ್ ಇರೋದಿಲ್ಲ. ಅಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ, ಅಷ್ಟು ಕೆಲಸ ಬಂದ್ಬಿಡುತ್ತೆ. ಹೀಗೆ ಒಂದು ದಿವಸ ರಾತ್ರಿ ಊಟ ಮಾಡಿ ಮಲಗಿದ ಮೇಲೆ ಯಮರಾಜ ಪ್ರತ್ಯಕ್ಷ ಆಗಿಬಿಡ್ತಾರೆ. ಯಮರಾಜ ಪ್ರತ್ಯಕ್ಷ ಆಗಿ, ನಿನ್ನ ಆಯಸ್ಸು ಈ ಸಮಯದಲ್ಲಿ ಮುಗಿದಿದೆ, ಈ ಕ್ಷಣನೇ ನೀನು ನನ್ನ ಜೊತೆ ಬರಬೇಕು ಅಂತ ಆ ಆಗರ್ಭ ಶ್ರೀಮಂತನಿಗೆ ಯಮರಾಜ ಆಜ್ಞೆ ಮಾಡ್ತಾರೆ. ಸೊ ಇವರಿಗೆ ಗಲಿಬಿಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಆವಾಗ
ಆ ಯಮರಾಜನಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಏನಂತ ಹೇಳಿದ್ರೆ, ಯಮರಾಜ್ ಅವರೇ, ಇಷ್ಟು ವರ್ಷ ನಾನು ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಿರೋದು ನನ್ನ ಮುಂದಿನ ಜೀವನ ದಿನಗಳು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು, ಆದರೆ ನೀವು ನಾನಿನ್ನೂ ಜೀವನದಲ್ಲಿ ಕೂಡ ಹಣ ಸಂಪಾದನೆ ಮಾಡಿದ್ದೇನೆ ಹೊರತು ಅದನ್ನ ಅನುಭವಿಸಿಲ್ಲ. ಹಾಗಾಗಿ ನನಗೆ 1 ವರ್ಷನಾದರೂ ಟೈಮ್ ಕೊಡಿ, ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲಾ ವೈಭೋಗಗಳನ್ನ ಅನುಭವಿಸಿ ಮತ್ತೆ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳ್ಬಿಟ್ಟು, ಇದಕ್ಕೆ ಯಮರಾಜ್ ಅವರು ಒಪ್ಪೋದಿಲ್ಲ. ಇಲ್ಲ, ಇದೇ ಕ್ಷಣ ಲಾಸ್ಟು, ನೀನು ಆ ಥರ ಕೊಡೋಕೆ ಬರೋದಿಲ್ಲ, ನೀನು ಈ ಕ್ಷಣದಿಂದನೇ ನೀನು ನನ್ನ ಜೊತೆ ಬರಬೇಕು ಅಂತ ಹೇಳ್ಬಿಟ್ಟು ಯಮರಾಜರು ಹೇಳ್ತಾರೆ. ಮತ್ತೆ ಈ ವ್ಯಕ್ತಿ ತುಂಬಾನೇ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರೆ, ಯಮರಾಜ್ ಅವರೇ, ನನಗೆ 1 ದಿವಸನಾದರೂ ಕೂಡ ನೀವು ಸಮಯ ಕೊಡಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಯಮರಾಜ್ ಅವರು ಒಪ್ಪೋದಿಲ್ಲ. ಬರ್ತಾ ಬರ್ತಾ ಲಾಸ್ಟಿಗೆ ಕೊನೆಗೆ ಇದೇ ರೀತಿ ವಾಗ್ವಾದ ಯಮರಾಜ್ ಅವ್ರ ಹತ್ರ ಮತ್ತೆ ಈ ವ್ಯಕ್ತಿ ಹತ್ರ ನಡೆದು ಕೊನೆಗೆ 5 ನಿಮಿಷ ಟೈಮ್ ಅನ್ನ ಈ ವ್ಯಕ್ತಿ ಅವ್ರ ಹತ್ರ ಪಡ್ಕೊಂತಾರೆ. ಕೊನೆಗೆ ಅವ್ರ ಹೆಂಡತಿ ಮಕ್ಕಳನ್ನ ಎದ್ದೇಳಿಸಿ ಕರೆದು ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ. ಏನಂತ ಅಂತಂದ್ರೆ, ಈ ಇಡೀ ಜೀವನದಲ್ಲಿ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯಲ್ಲಿ 1% ಕೂಡ ನಾನು ನನ್ನ ಸಂತೋಷಕ್ಕಾಗಿ ಖರ್ಚು ಮಾಡೋಕೆ ಆಗ್ಲಿಲ್ಲ. ನೀವು ಕೂಡ ಆ ತಪ್ಪನ್ನ ಮಾಡಬೇಡಿ. ನೀವು 100 ರೂಪಾಯಿ ಏನಾದರೂ ದುಡಿದೆ, ಅದರಲ್ಲಿ 20 ರೂಪಾಯಿಯನ್ನ ನಿಮ್ಮ ಸಂತೋಷಕ್ಕಾಗಿ ಬಳಸಿ. ಏಕೆ ಅಂದ್ರೆ, ನಾನು ದುಡಿರ್ತಕ್ಕಂತಹ ಹಣವನ್ನ ಅಥವಾ ಸಂಪಾದನೆ ಮಾಡಿರ್ತಕ್ಕಂತಹ ಎಲ್ಲದನ್ನು ಅನುಭವಿಸಕ್ಕೆ ಈಗ ನನಗೆ ಸಮಯನೇ ಇಲ್ಲ, ಹಾಗಾಗ್ಬಿಟ್ಟಿದೆ. ಹಾಗಾಗಿ ನೀವು ಕೂಡ ಎಲ್ಲರೊಂದಿಗೆ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ. ಸ್ನೇಹಿತರೆ, ಪ್ರತಿ ಒಂದೊಂದು ನಿಮಿಷ, ಪ್ರತಿ ಒಂದೊಂದು ಕ್ಷಣನೂ ಕೂಡ ನಿಮ್ಗೋಸ್ಕರ ಬದುಕಿ, ಹಾಗೆ ಪ್ರತಿಯೊಬ್ಬರನ್ನು ಖುಷಿಯಾಗಿ ಇಡಿ. ಪ್ರತಿಯೊಂದು ಸಂಬಂಧಕ್ಕೆ ನೀವು ಬೆಲೆ ಕೊಡಿ. ಅಜ್ಜ, ಅಜ್ಜಿ, ತಮ್ಮ, ಅಕ್ಕ, ತಂಗಿ ಎಲ್ಲರ ಜೊತೆಗೂ ಖುಷಿಯಾಗಿ ಜೀವನನ ಕಳೀರಿ. ನೀವು ಸಂತೋಷವಾಗಿರಿ. ಈ ದುಡಿಮೆ ಅನ್ನೋದು ಜೀವನದ ಭಾಗ ಆಗಿರಬೇಕೇ ಹೊರತು ದುಡಿಮೆಯೇ ಜೀವನವಾಗಿರಬಾರ್ದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾವು ಮಾಡಿರ್ತಕ್ಕಂತಹ ಮಟನ್ ಬಿರಿಯಾನಿ ತುಂಬಾನೇ ಅದ್ಭುತ ಸ್ಮೆಲ್ ಬರ್ತಾ ಇದೆ. ಯಾವ ರೀತಿ ಆಗಿದೆ ಅಂತ ಒಮ್ಮೆ ನೋಡೋಣ ಬನ್ನಿ. ಈ ರೀತಿ ಒಂದು 2-3 ಕುದಿ ಬರೋವರೆಗೂ ಕೂಡ ನಾವು ವೇಟ್ ಮಾಡಬೇಕು. ಯಾಕಂದರೆ ಮಟನ್ನು ಚೆನ್ನಾಗಿ ಬೆಂದರೆ ಸಖತ್ತಾಗಿ ಬರುತ್ತೆ ಸ್ನೇಹಿತರೆ. ನೀವು ಪ್ರೆಷರ್ ಕುಕ್ಕರ್ಲಿ ಏನಾದ್ರು ಮಾಡ್ತೀರಿ ಅಂದರೆ 2 ವಿಸಲ್ ಮಿನಿಮಮ್ಮು ನೀವು ಅದನ್ನು ಹೊಡೆಸಲೇಬೇಕಾಗುತ್ತೆ. ಈ ಟೈಮಲ್ಲಿ ವಾಶ್ ಮಾಡಿರ್ತಕ್ಕಂಥ ಅಕ್ಕಿಯನ್ನು ನಾನು ಇದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 3 ಲೋಟ ಅಕ್ಕಿಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಅಕ್ಕಿಯನ್ನು ಆ್ಯಡ್ ಮಾಡಿದ ಮೇಲೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಾರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಇರ್ತಕ್ಕಂಥ ಮುಚ್ಚೋಳನ ಇದನ್ನು ಮುಚ್ಚಿ, ಹಾಗೆ ಒಂದು ಸಾರಿ ಪಾತ್ರೆಯಲ್ಲಿ ಮಾಡೋದ್ರಿಂದ ಓಪನ್ ಮಾಡಿಕೊಂಡು ಒಂದು ಸಾರಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಬನ್ನಿ ಈ ರೀತಿ. ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಪ್ರೆಷರ್ ಕುಕ್ಕರ್ಲಿ ಏನಾದ್ರು ಮಾಡ್ತೀರಿ ಅಂತ ಹೇಳಿದರೆ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. 2 ವಿಸಲ್ ಬರೆಸ್ಬಿಟ್ರೆ ಸಖತ್ತಾಗಿರೋಂತಹ ಬಿರಿಯಾನಿ ರೆಡಿ ಆಗುತ್ತೆ. ಒಂದು 10 to 15 ಮಿನಿಟ್ ಆದಮೇಲೆ ಮೇಲ್ಗಡೆ ಇರ್ತಕ್ಕಂಥ ಮುಚ್ಚಳನ ನಾನು ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಾವ್, ಸೂಪರ್ದಾಗಿರ್ತಕ್ಕಂತಹ ಬಿರಿಯಾನಿ ಸಖತ್ತಾಗಿ ರೆಡಿ ಬಂದಿದೆ. ಈ ಸಮಯದಲ್ಲಿ ಸ್ನೇಹಿತರೆ, ಇದು ಆಪ್ಷನಲ್ಲು, ನೀವು ಇದನ್ನ ಜೊತೆ ಮೇಲ್ಗಡೆ ತುಪ್ಪ ಆ್ಯಡ್ ಮಾಡ್ಬೋದು. ನೀವು ತುಪ್ಪ ಯೂಸ್ ಮಾಡಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ತುಪ್ಪ ಹಾಕಿದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ತುಪ್ಪನ ಹಾಕಿದ ಮೇಲೆ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಉದುರಾಗಿ ಸಖತ್ತಾಗಿ ಬಂದಿದೆ ಬಿರಿಯಾನಿ, ಮಟನ್ ಬಿರಿಯಾನಿ. ನೀವು ಒಂದು ಸಾರಿ ಮನೆಯಲ್ಲಿ ಮಾಡಿದರೆ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಹೋಟ್ಲಲ್ಲಿ ತಿನ್ನೋದಿಲ್ಲ, ಅಷ್ಟು ರುಚಿಕರವಾಗಿರುತ್ತೆ. ಇದೇ ಪ್ರೊಸೀಜರ್ನೊಂದಿಗೆ ಮಾಡಿ. ಮಟನ್ನು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಸ್ನೇಹಿತರೆ. ನೋಡಿ, ಇದನ್ನು ಇವಾಗ ನಾವು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ನೋಡ್ತಾ ಇದ್ದರೆ ಇವಾಗಲೇ ಬಾಯಲ್ಲಿ ಜುಳು ನೀರು ಬರ್ತಾ ಇದೆ. ಅಷ್ಟು ಅದ್ಭುತವಾದ ಸ್ಮೆಲ್ಲು ಕೂಡ ಇದೆ, ಅಷ್ಟೇ ಟೇಸ್ಟಾಗಿ ಬಂದಿರುತ್ತೆ ಸ್ನೇಹಿತರೆ. ಯಾಕಂದರೆ ಮಟನ್ ಬಿರಿಯಾನಿ ಡಿಫ್ರೆಂಟಾಗಿ ಮಾಡೋದು ನಿಮಗೆ ತೋರಿಸಿದ್ದೇನೆ. ಅದು ಪಾತ್ರೆಯಲ್ಲಿ ನೋಡಿ, ಅಲ್ಲಿ ವಜ್ರಗಳು ಸಿಗೋ ಥರ ಮಟನ್ಗಳು ಸಿಗ್ತಾ ಇದ್ದಾವೆ. ಸಖತ್ತಾಗಿರುತ್ತೆ. ಮಟನ್ ಬಿರಿಯಾನಿ ತುಂಬ ಅದ್ಭುತ ರುಚಿಯೊಂದಿಗೆ ಹೊರ ಬಂದಿದೆ ಸ್ನೇಹಿತರೆ. ಮೊದಲು ನಾನೇ ಟೇಸ್ಟ್ ಮಾಡಿಬಿಡ್ತೀನಿ. ಮಟನ್ ಕೂಡ ಸಖತ್ತಾಗಿ ಬೆಂದಿದೆ.
ವಾವ್, ಸಖತ್ತಾಗಿ ಬೆಂದಿದೆ ಸ್ನೇಹಿತರೆ ಮಟನ್ ಕೂಡ. ಸ್ನೇಹಿತರೆ ನಿಜ, ತುಂಬಾನೇ ಅದ್ಭುತ ರುಚಿಯೊಂದಿಗೆ ಹೊರ ಬಂದಿದೆ ಮಟನ್ ಬಿರಿಯಾನಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಇದೇ ಪ್ರೊಸೀಜರ್ನೊಂದಿಗೆ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇದೇ ರೀತಿ ಒಂದು ಹೊಸ ವಿಧಾನದೊಂದಿಗೆ ಅಥವಾ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.